ಅಂಬೇಡ್ಕರ್ ದಲಿತ ಹಿತ ರಕ್ಷಣಾ ವೇದಿಕೆಯಿಂದ ಏರ್ಪಡಿಸಿರುವ ಈ ಸುದ್ದಿಗೋಷ್ಠಿಗೆ ಎಲ್ಲ ಪತ್ರಿಕಾ ಬಳಗವರನ್ನು ಸ್ವಾಗತಿಸುತ್ತಾ, ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ರಾಜ್ಯದ ಬಲಗೈ ಸಮುದಾಯದ ಮಹಾ ಒಕ್ಕೂಟದ ಕರೆಯ ಮೇರೆಗೆ ದಿನಾಂಕ 25/3/2026 ಬೆಂಗಳೂರು ಕ್ರೀಡಾ ಪಾರ್ಕ್ನಲ್ಲಿ ನಮ್ಮ ಸಮಾಜ ವತಿಯಿಂದ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಏರ್ಪಡಿಸಿದ್ದಾರೆ. ಆ ಸಭೆಗೆ ಇಡೀ ರಾಜ್ಯದ ಎಲ್ಲ ಬಲಗೈ ಸಮಾಜದ ಬಂಧುಗಳು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಮುಖ್ಯ ಉದ್ದೇಶ ಏನು, ಈ ಒಳ ಮೀಸಲಾತಿಯ ನ್ಯೂನತೆಗಳು ವರದಿ ಕೊಡುವ ಸಮಯದಲ್ಲಿಯೇ ಕಂಡುಬಂದಿದೆ. ಏನಪ್ಪ ಅಂತಂದರೆ, ಅವರು ಈ ಸಮಿತಿಯ ಅಧ್ಯಕ್ಷರಾದಂಥ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು 75 ವರ್ಷಗಳಿಂದ ನೀವೇನು ಸಿಂಧಿ ಇದೆಲ್ಲ ಒಂದು ಸ್ವಲ್ಪ ಬಿಟ್ಟು ಕೊಡ್ರಿ, ತಿಂಗಳಾದ್ರೂ ಕೊಡ್ರಿ ಅಂತ. ಅದು ಏನಾಗಿದೆ ಅಂತಂದರೆ, ಸಮಿತಿ ಅಧ್ಯಕ್ಷರು ತಾರತಮ್ಯ ಮಾಡಿದ್ದಾರೆ. ನಮ್ಮ ಬಲಗೈ ಸಮಾಜ ಬಹಳ ದಿವಸಗಳಿಂದ ಜಾಸ್ತಿ ಸಂಖ್ಯೆಗಿದ್ದದ್ದನ್ನು ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಸಹಿತ ಹೇಳಬೇಕಂತಂದರೆ, ಬಲಗೈ ಸಂಬಂಧಿತ ಸಮುದಾಯಗಳು ಬಹಳ ಸಮೂಹದಲ್ಲಿ ಒಳಗೊಂಡಿವೆ. ಉದಾಹರಣೆಗೆ ಚಲವಾದಿ, ಬೇಗಾರ, ಬಲೇರ, ಮಹಾರ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಪರಯ್ಯ, ಮಾಲ, ಹೀಗೆ ಬಹಳ ರೀತಿಯಿಂದ ಒಡೆದು ಹೋಗಿದ್ದಾವೆ. ಆದರೆ ಅವನ್ನೆಲ್ಲ ಬೇರೆ ಬೇರೆ ಮಾಡಿ ಅನ್ಯಾಯ ಮಾಡಿದ್ದಾರೆ. ಏನಿದೆ ಅಂತಂದರೆ, ಆದಿ ಕರ್ನಾಟಕ, ಆದಿ ದ್ರಾವಿಡ ಒಂದು ಗ್ರೂಪ್ ಮಾಡಿ ಅದಕ್ಕೆ 1% ಮಾಡಿ ಉಳಿದ ಚಲವಾದಿ ಬಗೆಯನ್ನ ಒಂದು ಗ್ರೂಪಿನಲ್ಲಿ ಸೇರಿಸಿ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ. ಆ ತಂಡದಿಂದ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯವಾಗಿದೆ. ಆ ಕಾರಣದಿಂದ ಈ ಅನ್ಯಾಯವನ್ನು ಸರಿಪಡಿಸಬೇಕಂತ ನಮ್ಮ ಸಮಾಜದ ವತಿಯಿಂದ ರಾಜ್ಯದಂತ 25ನೇ ತಾರೀಕು 20ನೇ ತಾರೀಕು ಕ್ರೀಡಾ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಏರ್ಪಡಿಸಿದ್ದೀವಿ. ಆ ಸಭೆಗೆ ನಾನು ತಮ್ಮ ಮುಖಾಂತರ ನಮ್ಮ ಇಡೀ ತಾಲೂಕಿನ ಎಲ್ಲ ಬಂಧುಗಳಿಗೆ ಏನು ಕೇಳ್ಕೊತಾ ಇದ್ದೀನಪ್ಪ ಅಂದರೆ, ಪ್ರತಿಯೊಬ್ಬರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಯಾಕಂತಂದರೆ, ಈ ಸಮಯದಲ್ಲಿ ನಾವು ಎಚ್ಚರಗೊಳ್ಳದಿದ್ದರೆ ಮುಂದೆ ನಮ್ಮ ಮಕ್ಕಳಿಗೆ ಬಹಳ ಅನ್ಯಾಯ ಮಾಡಬೇಕಾಗುತ್ತೆ. ಯಾಕಂತಂದರೆ, ಈಗಾಗಲೇ ಉದಾಹರಣೆ ಸಿಕ್ಕ ನಾವು ಹೇಳಬೇಕಂತಂದರೆ, ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಮಾಡಿದ್ದಾರೆ. ಎಲ್ಲ ಮೀಸಲಾತಿ ಸೌಲಭ್ಯ ಪ್ರವರ್ಗ ಎ ಹೋಗ್ತಾ ಇದೆ, ಬಿಗೆ ಬರ್ತಾ ಇಲ್ಲ, ಸಿಗೆ ಬರ್ತಾ ಇಲ್ಲ. ಆ ಕಾರಣದಿಂದ ಏನು ರೋಸ್ಟರದಿಂದ ಏನು ತೊಂದರೆ ಆಗಿದೆ, ಆ ತೊಂದರೆಯನ್ನು ಸರಿಪಡಿಸಬೇಕಂತಂದು ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ನೀವು ಸರಿಪಡಿಸ್ತಿದ್ದರೆ ಹಳೆಯ ಮೀಸಲಾತಿಯನ್ನು ಮುಂದುವರಿಸಬೇಕಂತ ನಮ್ಮ ರಾಜ್ಯದ ಮುಖಂಡರುಗಳು ಕರೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಸರ್ಕಾರ ಮಾನ್ಯ ಮಾಡಬೇಕು. ಪ್ರತಿಯೊಬ್ಬರಿಗೂ ಅನ್ಯಾಯವಾಗದಂತೆ ಈ ರೋಸ್ಟರ್ ಬಿಂದುವನ್ನು ಸರಿಪಡಿಸಬೇಕು ಅನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಈ ಪ್ರತಿಭಟನೆಯನ್ನು ನಮ್ಮ ರಾಜ್ಯದಂತ ಹಾಕಿದ್ದೇವೆ. ಆ ಕಾರಣದಿಂದ ಮತ್ತೊಮ್ಮೆ ನಾನು ತಮ್ಮ ಮೂಲಕ ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ವಿನಂತಿಸಿಕೊಳ್ತಾ ದಯವಿಟ್ಟು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕಂತ ಹೇಳಿ ನನ್ನ ಒಂದು ನುಡಿಗಳು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಾವು ಬುದ್ಧಾಗಿ ಜೈ ಬಂಧುಗಳೇ, ನಮಗೆಲ್ಲರಿಗೂ ಜೈ ಭೀಮ್ ನಮನಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತ ರಕ್ಷಣಾ ವೇದಿಕೆ ಇಕ್ಕಲ್ ಇವರ ಅಡಿಯಲ್ಲಿ ಇವತ್ತಿನ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದು, ಈ ಸುದ್ದಿಗೋಷ್ಠಿಯ ಉದ್ದೇಶ ಇದೇ ದಿನಾಂಕ 3/25 ಬೆಂಗಳೂರಿನಲ್ಲಿ ಕ್ರೀಡಾ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ನಮ್ಮ ಚಲವಾದಿ ಸಮಾಜದ ಪ್ರಗತಿಪರ ಚಿಂತಕರು ಮತ್ತು ಮುರ್ಲಿಂಗಿ ಕದ್ದಿಮಠದ ಪೀಠಾಧಿಪತಿಯಾಗಿರ್ತಕ್ಕಂಥ ನಮ್ಮ ಮಹಾಸ್ವಾಮಿಗಳು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆಯ ಉದ್ದೇಶ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಹರಡ್ತಿರ್ತಕ್ಕಂಥ ಒಳ ಮೀಸಲಾತಿಯ ವಿಚಾರವಾಗಿ ಏನು ಇವತ್ತು ರೋಸ್ಟರ್ ಬಿಂದು ಹೊರಗೆ ಬಂದ ನಂತರ ಆ ರೋಸ್ಟರ್ ಬಿಂದುನಲ್ಲಿ ಆಗಿರ್ತಕ್ಕಂಥ AB ಸಿರೀಸ್ನಿಂದ
ಇವತ್ತು ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಿರುವುದನ್ನು ಬಹಳ ಖಂಡಿಸುತ್ತಾ ಇವತ್ತು ನಮ್ಮ ಸಮಾಜದ ಚಿಂತಕರಿಗೆ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದೆ. ಹಾಗಾಗಿ ಆ ಒಂದು ವರದಿಯನ್ನು ಪರಿಷ್ಕರಿಸಿ ಅಥವಾ ಇಲ್ಲ ತಿರಸ್ಕರಿಸಿ ಅಂತೇಳಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಳ ಮೀಸಲಾತಿಯ ಒಂದು ಏನಿದೆ ಇದು ಮೀಸಲಾತಿ, ಇದು ನಮ್ಮ ಬಲಗೈ ಸಮಾಜಕ್ಕೆ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಯಾಕಂದರೆ ನಮ್ಮ ಸಮಾಜದ ಮೇಲೆ ಬಹಳಷ್ಟು ಅನ್ಯಾಯವಾಗಿರೋದು ಎದ್ದು ಕಾಣ್ತಾ ಇದೆ. ಆ ಒಂದು ಉದ್ದೇಶದಿಂದ ನಮ್ಮ ಈ ಒಂದು ಹೋರಾಟದ ಮೂಲಕ ಕರ್ನಾಟಕ ಘನ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವುದರ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಬಲಗೈ ಸಮಾಜಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಮಗೆ ನ್ಯಾಯವನ್ನು ದೊರಕಿಕೊಡಿಸ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದಕ್ಕಾಗಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹುಣಗೂರು ಮತ್ತು ಇಳಕಲ್ ಅವಳಿ ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಳಪ್ಪ ಅಂಬೆ ಸಾಹೇಬರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವರಾಜ್ ಚಲವಾದಿ ಅವರು, ಇವರ ನೇತೃತ್ವದಲ್ಲಿ ಅವಳಿ ತಾಲೂಕಿನ ನಮ್ಮ ಚಲವಾದಿ ಸಮಾಜದ ಅಂದರೆ ಬಲಗೈ ಸಮಾಜದ ನಮ್ಮೆಲ್ಲ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಂತ ಹೇಳಿ ಇವತ್ತು ಈ ಸುದ್ದಿಗೋಷ್ಠಿಗೆ ಕರೆತಕ್ಕಂಥ ಉದ್ದೇಶ ಬಂಧುಗಳೇ. ಇವತ್ತು ನಮ್ಮ ಅವಳಿ ತಾಲೂಕಿನಲ್ಲಿ ಕನಿಷ್ಠ ಹೇಳಲು ನಾವು 1,000 ಜನ ಇಲ್ಲಿಂದ ಬೆಂಗಳೂರು ಚಲೋ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದೇ 25ನೇ ತಾರೀಕಿಗೆ, 24ನೇ ತಾರೀಕಿಗೆ ನೈಟು ಬೆಂಗಳೂರು ಹೋಗ್ತಾ ಇದ್ದೀವಿ. ಹಾಗಾಗಿ ಅವಳಿ ತಾಲೂಕಿನ ಚಲವಾದಿ ಸಮಾಜದ ಬಂಧುಗಳು, ಸ್ವಾಭಿಮಾನದ ಬಂಧುಗಳು, ನಾವು ಯಾರ ಹತ್ರ ಕೈ ಚಾಚಿ ನಮ್ಮ ಸಮಾಜವನ್ನು ನಡೆಸೋದಿಲ್ಲ. ನಮ್ಮ ಕಿಸೆಲಿರ್ತಕ್ಕಂಥ ದುಡ್ಡನ್ನು ಹಾಕಿ, ನಾವು ದುಡಿರ್ತಕ್ಕಂಥ ದುಡ್ಡನ್ನು ಹಾಕಿ ಈ ಹೋರಾಟದಲ್ಲಿ ನಾವು ಸ್ವಾಭಿಮಾನದಿಂದ ನಾವು ಭಾಗವಹಿಸ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ನಮ್ಮ ಸಮಾಜದ ಉಳಿವಿನ ಪ್ರಶ್ನೆಗಾಗಿ ಈ ಹೋರಾಟ ಹಮ್ಮಿಕೊಂಡಿರೋದ್ರಿಂದ ಆ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ಈ ಮಾಧ್ಯಮದ ಮೂಲಕ ನಮ್ಮ ಹುಣಗೂರು ಮತ್ತು ಇಳಕಲ್ ತಾಲೂಕಿನ ಚಲವಾದಿ ಸಮಾಜದ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಮತ್ತು ಇದರ ಜೊತೆಗೆ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಇವತ್ತು ಏನು ಗೋಷ್ಠಿ ಬಿಂದನ್ನು ಮಾಡಿ ಮತ್ತು ನಮ್ಮ ಸಹೋದರಾಗಿರ್ತಕ್ಕಂಥ ಮಾದಿಗ ಸಮಾಜ ಮತ್ತು ಚಲವಾದಿ ಸಮಾಜನ ಹೊಡೆದಾಡ್ತಕ್ಕಂಥ ನೀತಿಯನ್ನು ಮಾಡಿದ್ದೀರಿ, ಇದು ಸರಿಯಲ್ಲ. ಎರಡೂ ಸಮಾಜ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವು, ಎರಡೂ ಸಮಾಜ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವು, ಎರಡೂ ಸಮಾಜಕ್ಕೆ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಈ ಸರ್ಕಾರ ಏನಾದರೂ ಇದರಲ್ಲಿ ತಾರತಮ್ಯ ಮಾಡಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನು ಹಚ್ಚುವಂಥ ಕೆಲಸ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಅದು ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನಮ್ಮ ಸಮಾಜ ಕೊಡುತ್ತದೆ ಅನ್ನುವಂಥ ನಾಳೆ ನಡೀತಕ್ಕಂಥ 25ನೇ ತಾರೀಕಿಗೆ ನಡೀತಕ್ಕಂಥ ಬೆಂಗಳೂರಿನ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಅದರ ತಕ್ಕ ಉತ್ತರವನ್ನು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆ ಬಯಸುತ್ತಾ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಮತ್ತೊಮ್ಮೆ ನಾನು ಕರೆ ಕೊಡ್ತೀನಿ. ಯುವಕರು, ವಯಸ್ಸಾದವರು ಮತ್ತು ಯಾರೇ ಇರಲಿ ನಮ್ಮ ಸಮಾಜದ ಬಂಧುಗಳು ಸ್ವಯಂ ಪ್ರೇರಿತವಾಗಿ ಸ್ವಾಭಿಮಾನದಿಂದ ತಮ್ಮ ಗಾಡಿಯನ್ನು ಮಾಡಿಕೊಂಡು ತಾವೇ ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ತಮಗೇನಾದರೂ ಅಚಾತುರವಾಗಿ ಗಾಡಿನ ಅನುಕೂಲ ಆಗದಿದ್ದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆ ತಮ್ಮ ಸಹಾಯಕ್ಕೆ ಸಿದ್ಧ ಇದೆ. ತಾವೆಲ್ಲರೂ ನಮಗೆ ಕರೆ ಮಾಡಿ ತಿಳಿಸಿದಾಗ ತಮ್ಮ ಸಹಾಯಕ್ಕೆ ತಮ್ಮ ಕರ್ಕೊಂಡು ಹೋಗುವಂಥ ಕೆಲಸ ಕೂಡ ನಾವು ಮಾಡುತ್ತೇವೆ ಅಂತೇಳಿ ಇದರ ನೇತೃತ್ವವನ್ನು ಶಾಣಪ್ಪ ಅಂಜಾ ಸಾಹೇಬರು ಮತ್ತು ನಮ್ಮ ಯುವರಾಜ್ ಚಲವಾದಿ ಅವರು ವಹಿಸಿಕೊಂಡಿದ್ದಾರೆ. ಅವರ ಜೊತೆಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸಿ ಆ ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡುತ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಬೇಗ್. ಏರ್ಪಡಿಸಲ್ಪಟ್ಟ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ಒಂದು ಆದರೂ ಸಹಿತ ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮಗಳಲ್ಲಿ ಸ್ವಾಗತ ಮತ್ತು ನಮ್ಮೆಲ್ಲ ಈ ಅವಳಿ ತಾಲೂಕಿನ ನಮ್ಮ ಕುಲಬಾಂಧವರು ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಗೆ ನಮ್ಮ ಬೇರೆ ಬೇರೆ ಊರುಗಳಿಂದ ಹಿಂದೆ ಈ ನಗರದಿಂದ ಬೇರೆ ಬೇರೆ ಸ್ಥಳದಲ್ಲಿ ಬಂದಂಥದ್ದು ಎಲ್ಲರಿಗೂ ಭೀಮವಂದನೆ. ಈ
ಈ ಕರೆ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಕೊಟ್ಟಂಥ ಕರೆ. ಇದರ ನೇತೃತ್ವವನ್ನು ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ವಹಿಸಿಕೊಂಡಿದ್ದಾರೆ. ಹಿಂದೆ ಸಹಿತ ಕೆಲವೊಂದು ತಾರತಮ್ಯಗಳು ನಡೆದು ಪರ್ಸೆಂಟೇಜ್ ಹಂಚಿಕೆ ಮಾಡುವಲ್ಲಿ ಒಂದು ಹಂತಕ್ಕೆ ನಮಗೆ 5 ಅವ್ರಿಗೆ 6 ಅಂತ ಹಿಂಗೇನಮ್ಮ. ಈಗ ನಾವು ನೀವು ಅನ್ನೋದು ನಮ್ಮ ಹತ್ರ ಯಾವತ್ತೂ ಇಲ್ಲವೇ ಇಲ್ಲ. ನಾವು ಎಡಗೈ ಇರಲಿ ಬಲಗೈ ಇರಲಿ, ನಾವು ಸೋದರ ಸಂಬಂಧಿತ ಜಾತಿಗಳು ಸಮುದಾಯಗಳಿಗೆ ನಾವು ಅವ್ರಿಗೂ ನ್ಯಾಯ ಬೇಡ, ನಮಗೂ ನ್ಯಾಯ ಬೇಡ. ಎಲ್ಲರಿಗೂ ಸಮಾನವಾಗಿ ಅವಕಾಶಗಳನ್ನು ಕೊಡಬೇಕು. ಸಮಾನತೆಯನ್ನು ಕಾಪಾಡೋದಕ್ಕೆ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ತತ್ವದಲ್ಲಿ ನಡೀತಕ್ಕಂಥ ನಮ್ಮ ಸಮುದಾಯ. ನಮ್ಮದು ಯಾರ ಮೇಲೆ ದ್ವೇಷನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಇದು ನಮ್ಮ ಹೋರಾಟ. ನಮ್ಮ ಹೋರಾಟ ಇರೋದು ನಮ್ಮ ಸಮುದಾಯದ ಅಸ್ತಿತ್ವಕ್ಕಾಗಿ, ನಮ್ಮ ಸಂವಿಧಾನದ ಉಳಿವಿನ ಪ್ರಶ್ನೆ. ಈಗ ರೋಸ್ಟರ್ ಬಿಂದು ಬಗ್ಗೆ ಹೇಳಿದ್ರಲ್ಲ, ರೋಸ್ಟರ್ ಬಿಂದುಗಳಿಗೆ ಏನೋ ಅಸಮಾನತೆ ಆಗ್ಯಾವ. ಏನು ಅವೈಜ್ಞಾನಿಕ ವರದಿಯನ್ನು ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಕೊಟ್ಟಂತ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಎಂಪಿರಿಕಲ್ ಡೇಟಾ ಅಂತಾರಲ್ಲ, ಎಂಪಿರಿಕಲ್ ಡೇಟಾನ ತಪ್ಪಿದೆ. ಹೀಗಾಗಿ ಆದರೂ ಸಹಿತ ಏನೋ ಒಂದು ಕಾರಣಕ್ಕೆ ನಮ್ಮ ಬಲಗೈ ಸಮುದಾಯದ ಹಿರಿಯರಾಯ್ತು ಮತ್ತು ಪೂಜ್ಯರು ಕೂಡ ಉತ್ತರವನ್ನು ಕಾಯ್ದುಕೊಂಡಿದ್ರು. ಆದರೆ ಈಗ ಏನಾಯ್ತು, ರೋಸ್ಟರ್ ಬಿಂದಲ್ಲಿ ಏನಿದೆ ಅಂದರೆ, ಸಪೋಸ್ ಈಗ ಯಥಾವತ್ತಾಗಿ ಈ ವರದಿಯನ್ನು ಅನುಷ್ಠಾನಗೊಳಿಸಿದರೆ ಬಲಗೈ ಸಮುದಾಯದವರು 30 ವರ್ಷ ಈ ಸೌಲಭ್ಯಗಳನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. 30 ವರ್ಷ ಒಳಗೆ ಸಿಗದಿಲ್ಲ ಸೌಲಭ್ಯಗಳು. ಅದಕ್ಕೆ ಈಗ ಎಲ್ಲ ಸಮಾಜದ ಬಂಧುಗಳು ನಾವು ಎಲ್ಲವರಿಗೆ ಈಗ ಭಾಸ್ಕರ್ ಪ್ರಸಾದ್ ಅನ್ನೋರು, ಅರುಣ್ ಕುಮಾರ್ ಅನ್ನೋರು ಏನೇನೋ ಒತ್ತು ಮಾತಾಡಿದರು. ಅವ್ರು ನಮ್ಮ ಸಹೋದರ ಅಂತ ನಾವು ತಿಳ್ಕೊಂಡು ಅವ್ರು ಏನೇನೋ ದೊಡ್ಡವ್ರು ಮಾತಾಡಿದ್ರು ನಮಗೇನು ಅದ್ರ ಬಗ್ಗೆ ಯಾವ ತಕರಾರಿಲ್ಲ. ಅದನ್ನು ಖಂಡಿಸ್ತೀವಿ ಹಂಗೆ ಮಾತಾಡಿದ್ರೆ. ಯಾಕಂದ್ರೆ ಬಾಬಾ ಸಾಹೇಬರು ಕೊಟ್ಟದ್ದು ಪೆನ್ನಿನ ಮುಖಾಂತರ ಹೋರಾಟ. ಅವರು ಖಡ್ಗ ಹಿಡಿತೀವಿ, ನಮ್ಮ ಸಮುದಾಯ ಸಚಿವರನ್ನ ಮೆರವಣಿಗೆಯಲ್ಲಿ ಅಥವಾ ಅವರ ಪ್ರತಿಭಟನೆಯಲ್ಲಿ ಚಪ್ಪಲಿ ಹೊಡೆದ್ರು, ಕೆಳಗೆ ತುಳಿದ್ರು. ನಮ್ಮ ನೇರವಾಗಿ ನಮ್ಮ ಸಮುದಾಯ ಸಚಿವರನ್ನೇ ಅವರು ಗುರಿಯಾಗಿಟ್ಟುಕೊಂಡು ಯಾಕೆ ಹೋರಾಟ ಮಾಡ್ತಾರೆ? ಅವರು ಸಮುದಾಯ ಸಚಿವರು ಇದ್ದಾರಲ್ಲ, ತಿಮ್ಮಾಪುರ ಅವರು ಇದ್ದಾರೆ, ಮುನಿಯಪ್ಪರು ಯಾಕೆ ಮಾಡ್ತಾರೆ? ಕೇವಲ ಮಹದೇವಪ್ಪನವ್ರು ಒಬ್ಬರು ನಿರ್ಧಾರ ತೊಗೊಂಡದ್ದು ಅಲ್ಲಿದ್ದು ಸಚಿವ ಸಂಪುಟ, ಮುಖ್ಯಮಂತ್ರಿಗಳಿರ್ತಾರೆ, ಸದಸ್ಯ ಸಂಪುಟ ಇರುತ್ತೆ. ಸರ್ಕಾರ ಕೇಳಬೇಕು. ಅವ್ರು ಏನು ಕೇಳಿದ್ರು? ಮಹದೇವಪ್ಪನವ್ರನ್ನ, ಪ್ರಿಯಾಂಕ ಖರ್ಗೆ ಅವ್ರನ್ನ, ಪರಮೇಶ್ವರ್ ಅವ್ರನ್ನ ಗುರಿಯಾಗಿಟ್ಟುಕೊಂಡು ಏನು ಹೋರಾಟ ಮಾಡ್ತಾರೆ? ಇದನ್ನು ನಾವೆಲ್ಲ ಬಲಗೈ ಸಮುದಾಯದವರು ಎಲ್ಲ ಸಂಪೂರ್ಣವಾಗಿ ದೇಶಾದ್ಯಂತ ಮೊದಲು ಖಂಡಿಸುತ್ತಾ ಈ ಹೋರಾಟ ನಮ್ಮದು ನಾವು ಎಲ್ಲವರಿಗೂ ಹೋರಾಟ ಇದೆ. ಯಾಕಂದರೆ ಇದರಲ್ಲಿ ಏನಾದರೂ ನಾವು ಹಿಂದೆ ಸರಿದ್ರೆ ಇದು ಮರಣ ಶಾಸನವಾಗುತ್ತೆ. ಕಾರಣ ನಾಳೆ 25/3/26 ಫ್ರೀಡಮ್ ಪಾರ್ಕ್ನಲ್ಲಿ ನಡೀತ ಕರೆ ಕೊಟ್ಟಂಥ ಈ ಹೋರಾಟಕ್ಕೆ, ಪ್ರತಿಭಟನಾ ಹೋರಾಟಕ್ಕೆ ಇದನ್ನು ತಿರಸ್ಕಾರ ಮಾಡಬೇಕು. ಮತ್ತೇನಿಲ್ಲ, ಅವರು ನಮ್ಮದು ಬೇಡಿಕೆ ಇರೋದು ತಿರಸ್ಕಾರ, ಪರಿಷ್ಕರಿಸಿ ಅನ್ನೋದಿಲ್ಲ, ಇಲ್ಲ ತಿರಸ್ಕಾರ ಮಾಡಬೇಕು. ಇದು ಸಂಪೂರ್ಣ ಅವೈಜ್ಞಾನಿಕ ಐತೆ. ಅದಕ್ಕೆ ತಾವೆಲ್ಲರೂ ಅವತ್ತಿನ ದಿವಸ ನೀವು ಎಲ್ಲರೂ ಸೇರಿಕೊಂಡು ಇದರಲ್ಲಿ ಹೋಗೋದಂದ್ರೆ ಹೆಂಗೆ, ನಾವು ಸ್ವಾಭಿಮಾನ, ನಮ್ಮ ಸುರೇಶ್ ಅವರು ಹೇಳಿದ್ರಲ್ಲ, ನಮ್ಮ ಸ್ವಾಭಿಮಾನದ ಸಮುದಾಯ. ಯಾರ ಕಡೆಯಿಂದ ನಾವು ದುಡ್ಡು ಇಸ್ಕೊಂಡು ಹೋಗೋರಲ್ಲ. ನಮ್ಮ ಕೈಲಿಂದಲೇ ನಾವೆಷ್ಟೇ ಬಡವರು ಇರ್ಬೋದು, ನಮಗೆ ಎಷ್ಟು ಅನುಕೂಲತೆ ಇದ್ದರೂ ಸಹಿತ ಈ ಒಂದು ಹೋರಾಟದ ಕಿಚ್ಚು ನಮಗೆ ಹಂಚಿಕೊಂಡು ನಾವೆಲ್ಲರೂ ಅವತ್ತಿನ ದಿವಸ ಈ ಅವಳಿ ತಾಲೂಕಿನಲ್ಲಿ ಸುಮಾರು 1,000 ಜನ ಹೋಗ್ಬೇಕಂತಂದು ನಾವೆಲ್ಲ ಒಂದು ಅಂದಾಜು ಹಾಕಿದ್ದೀವಿ. ಅದರ ಪ್ರಕಾರ ತಾವೆಲ್ಲರೂ ದಯಮಾಡಿ ಎಲ್ಲರೂ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟಂಥ ವಿಷಯ ಇದು. ಅವ್ರು ಹೋಗಲಿ ಇವರು ಹೋಗಲಿಲ್ಲ, ಜಲವಾದಿ ಸಮಾಜ ಅಂತ ಮತ್ತು ಈ ಬಲಗೈ ಒಕ್ಕೂಟ ಸಮುದಾಯಕ್ಕೆ ಸೇರ್ಪಡೆಯಾಗಿರ್ತಂಥ ಎಲ್ಲ ಜಾತಿಗಳು ಅಸ್ತಿತ್ವದ ಪ್ರಶ್ನೆ ಇರೋದ್ರಿಂದ ಸಂಪೂರ್ಣವಾಗಿ ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಭಾಗವಹಿಸಬೇಕಂತ ಹೇಳಿ